ವೆಲ್ಕಮ್ ಬ್ಯಾಕ್ ಟು ರುಚಿ ವಿತ್ ರೂಪಾ. ತುಂಬ ಟೈಮ್ ಇಲ್ಲ ಅಂದಾಗ ಕ್ವಿಕ್ಕಾಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ವೆಜ್ ಫ್ರೈಡ್ ರೈಸ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ವೇಟ್ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ರೆಸಿಪಿ ಹಾಕ್ತಾಯಿರ್ತೀನಿ. ತುಂಬ ಬೇಗ ಮಾಡಿಕೊಳ್ಳುವಂಥ ಈಸಿ ರೆಸಿಪಿ ಹಾಕ್ತಾಯಿರ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕಿ, ಹಾಗೆ ಎಲ್ಲ ತರಕಾರಿನೂ ಹಾಕಿ, ಬೀನ್ಸು, ಬಟಾಣಿ, ಕ್ಯಾರೆಟು, ಈರುಳ್ಳಿ ಎಲ್ಲದೂ ಒಟ್ಟೊಟ್ಟಿಗೆ ಹಾಕಿ ಹೈ ಫ್ಲೇಮ್ ಇಟ್ಕೊಂಡು ಎಲ್ಲದೂ ನೀಟಾಗಿ ಫ್ರೈ ಮಾಡಿ. ಎಲ್ಲ ತರಕಾರಿನೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಕ್ಯಾರೆಟು, ಬೀನ್ಸು, ಬಟಾಣಿ, ಈರುಳ್ಳಿ, ಕ್ಯಾಬೇಜು ಇದಿಷ್ಟನ್ನು ದೊಡ್ಡ ಉರಿಯಲ್ಲೇ ಫ್ರೈ ಮಾಡಬೇಕು. ಯಾಕಂದರೆ ಅದು ಸಾಫ್ಟ್ ಆಗುತ್ತೆ. ಕಮ್ಮಿ ಉರಿ ಇಟ್ಕೊಂಡ್ರೆ ಅದು ತರಕಾರಿ ಎಲ್ಲ ಪಲಾವಿಗೆಲ್ಲ ಬೆಂದಾಗ ಥರ ಸಾಫ್ಟ್ ಆಗುತ್ತೆ. ಇದರಲ್ಲಿ ಫ್ರೈಡ್ ರೈಸಲ್ಲಿ ಯಾವಾಗಲೂ ತರಕಾರಿ ಎಲ್ಲ ಕ್ರಂಚಿಯಾಗಿರಬೇಕು. 75% ಅಷ್ಟೇ ಬೆಂದಿರಬೇಕು, ಕ್ರಂಚಿಯಾಗಿರಬೇಕು. ಅದಕ್ಕೆ ಹೈ ಫ್ಲೇಮಲ್ಲೇ ನೀವು ಉಪ್ಪು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿ. ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ, ಹಸಿಮೆಣಸಿನ್ಕಾಯಿ ಉದ್ದುದ್ದ ಸೀಳ್ಕೊಂಡಿರಿ. ಯಾಕಂದರೆ ತರಕಾರಿ ಜೊತೆ ಮಿಕ್ಸ್ ಆದಾಗ ಚಿಕ್ಕದಾಗಿ ಬೀನ್ಸು, ಕ್ಯಾರೆಟ್ ಗೊತ್ತಾಗಲ್ಲ. ಅದಕ್ಕೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ. ಇವಾಗ 1.5 ಸ್ಪೂನು ಸೋಯಾ ಸಾಸ್ ಹಾಕಿ, 1 ಸ್ಪೂನು ರೆಡ್ ಚಿಲ್ಲಿ ಸಾಸು, ಹಾಗೆ 1 ಸ್ಪೂನು ಟೊಮೆಟೊ ಸಾಸ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಾಳು ಮೆಣಸಿನ ಪುಡಿ ಹಾಕಿ. ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ, ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ಇದೇ ಫ್ರೈಡ್ ರೈಸಿಗೆ ಫ್ಲೇವರ್ ಕೊಡೋದು. 1 ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಇವಾಗ ಇದೇ ಥರ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಇದು ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ, ಸೆಜ್ವಾನ್ ಫ್ರೈಡ್ ರೈಸ್ ಆಗುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಅಷ್ಟೊತ್ತಿಗೆ ತರಕಾರಿ ಎಲ್ಲ ತುಂಬ ಕ್ರಂಚಿಯಾಗಿ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಉದುರಾಗಿ ಮಾಡಿಟ್ಕೊಂಡಿರೋ ಸೋನಾ ಮಸೂರಿ ರೈಸ್ ಹಾಕಿದ್ದೀನಿ. ನೀವು ಬಾಸುಮತಿ ರೈಸ್ ಕೂಡ ಹಾಕ್ಬೋದು. ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ರೈಸಿಗೆ ಬೇಕಾಗುವಷ್ಟು ಎಲ್ಲ ಉಪ್ಪು ನೋಡಿಕೊಂಡು ಹಾಕಿ. ಇವಾಗ ರೈಸನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ಹೈ ಫ್ಲೇಮ್ ಇಟ್ಕೊಂಡೆ. ಇವಾಗ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸಖತ್ ಟೇಸ್ಟಿಯಾಗಿರೋ, ತುಂಬ ರುಚಿಯಾಗಿರೋ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಮಕ್ಕಳಿಗಂತೂ ತುಂಬ ಫೇವ್ರೇಟ್ ಆಗಿರುತ್ತೆ ಇದು. ಲಂಚ್ ಬಾಕ್ಸ್ಗೆಲ್ಲ ತುಂಬ ಬೇಗ ಮಾಡಿಕೊಡ್ಬೋದು. ಅನ್ನ ಮಾತ್ರ ಉದುರಾಗೆ ಮಾಡ್ಕೊಂಡಿರಬೇಕು, ಆವಾಗಲೇ ಚೆನ್ನಾಗಿರೋದು. ಹೊರಗಡೆಯಿಂದ ತಂದು ಫ್ರೈಡ್ ರೈಸ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿ ಕೂಡ ಆಗಿರುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಂದು ಹೊಸ ರುಚಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.